ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗೋಂಥ ಸ್ನ್ಯಾಕ್ಸು ಈಸಿಯಾಗಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಅದು ಹೇಗೆ ಮಾಡೋದು ಮತ್ತು ಅದಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ನಾನೀಗ 1 ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ತುಪ್ಪ, ಸ್ವಲ್ಪ ಅಜ್ವಾನ್ ಹಾಕ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದನ್ನ ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕಿ ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೋಬೇಕು. ನಾನು ಕಲಸಿಟ್ಬಿಟ್ಟು ನಿಮಗೆ ತೋರಿಸ್ತೀನಿ. ನಾನು ಹಿಟ್ಟು ಕಲಸಿಟ್ಕೊಂಡಿದ್ದೀನಿ. ಇದನ್ನು ಈ ಥರ ಸ್ವಲ್ಪನೇ ಉಂಡೆ ತಗೊಂಡು ಇದನ್ನು ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಶೇಪ್ ಮಾಡ್ಕೋಬೋದು. ನೋಡಿ, ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈ ಥರದ ರಿಂಗ್ ಇರುತ್ತಲ್ಲ, ಈ ಥರ ರಿಂಗ್ ತೊಗೊಳ್ಳಿ. ಇದ್ರ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಈ ಥರ ಶಂಕ ಟೈಪಲ್ಲಿ ಈ ಥರ ನಾನು ಎಲ್ಲನೂ ಮಾಡ್ಕೊಂಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಎಲ್ಲ ಮಾಡ್ಕೊಂಬಂದಿದ್ದೀನಿ. ಈಗ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಇಟ್ಕೊಂಡಿದ್ದೀನಿ ಕಾಯಕ್ಕೆ. ಈಗ ಫ್ರೈ ಮಾಡೋಣ ಒಂದೊಂದೇ. ನೋಡಿ, ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಒಂದೊಂದೇ ಮಾಡ್ಕೊಂಡಿಟ್ಟಿರೋ ಅಂಥದ್ದನ್ನು ಹಾಕ್ಕೊಳ್ಳೋಣ ಒಂದೊಂದೇ. ಎಣ್ಣೆ ಕಾದಿದೆ. ನೋಡಿ, ಈ ಥರ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ನಮ್ಗೆ ಇದಾಗಿದೆ ಅನ್ನೋದು ಯಾವಾಗ ಗೊತ್ತಾಗುತ್ತೆ ಅಂದರೆ, ನೊರೆ ಈ ಥರ ಗುಳ್ಳೆ ಬರ್ತಾ ಇದೆಯಲ್ಲ, ಇದೆಲ್ಲ ಕಮ್ಮಿ ಆಗುತ್ತೆ. ಕಮ್ಮಿ ಆಗಿದ ತಕ್ಷಣ ಇದಾಗಿದೆ ಅಂತ. ಇವಾಗ ಇದಾಗಿದೆ, ನಾವು ಇದನ್ನ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ನೋಡಿ, ಎಷ್ಟು ಬೌಲ್ಗೆ ಹಾಕ್ಕೊಳ್ಬೇಕಾದ್ರೆ ಸೌಂಡ್ ಬರ್ತಾಯಿದೆ ನೋಡಿ ನಿಮಗೆ, ಅದೆಷ್ಟು ಗರ್ಗರಿ ಆಗಿದೆ ಅಂತ. ಇನ್ನೂ ಒಂದು ಸ್ವಲ್ಪ ಇದೆ, ನಾನು ಅದನ್ನ ಹಾಕ್ಬಿಟ್ಟು ನಿಮಗೆ ಲಾಸ್ಟ್ ಫೈನಲಲ್ಲಿ ತೋರಿಸ್ತೀನಿ. ನೋಡಿ, ಇದಾಗಿದೆಯಲ್ಲ, ಇದಕ್ಕೆ ನಾವು ಇವಾಗ ಸ್ಪೈಸಸ್ ಏನು ಹಾಕಬೇಕು ಅಂತೇಳ್ಬಿಟ್ಟು ಹೇಳ್ತೀನಿ. ಸ್ವಲ್ಪ ಸಾಲ್ಟು, ಸ್ವಲ್ಪ ಚಿಲ್ಲಿ ಪೌಡರು, ಯಾಕಂದರೆ ಸ್ವಲ್ಪನೇ ಹಾಕ್ಕೊಳ್ಳೋಣ, ಯಾಕಂದರೆ ಮಕ್ಕಳು ತಿಂತಾರಲ್ವ, ಸ್ವಲ್ಪ ಖಾರ ಆದರೆ ತಿನ್ನಲ್ಲ ಮಕ್ಕಳು, ಹಾಗಾಗಿ ಸ್ವಲ್ಪ ಕಮ್ಮಿಯಾಗಿ ಹಾಕ್ಕೊಳ್ಳೋಣ. ಸ್ವಲ್ಪ ಪೆಪ್ಪರ್ ಪೌಡರು, ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಷ್ಟೇ. ಇವಾಗ ಇದು ತಿನ್ನೋಕ್ಕೆ ರೆಡಿಯಾಗಿದೆ. ಎಲ್ಲರೂ ಮನೇಲಿ ಮಕ್ಳಿಗೆ ಮಾಡಿಕೊಡಿ. ಹೆಲ್ದಿ ಫುಡ್ ಇದು. ಗೋಧಿ ಹಿಟ್ಟಿಂದ ಮಾಡಿರೋದಲ್ವ, ಯಾವುದೇ ರೀತಿ ತೊಂದರೆ ಆಗೋಲ್ಲ. ಹೆಲ್ದಿ ಫುಡ್ ಆಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆಗ ನಾನು ಹಾಕೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ಬಂದು ತಲುಪುತ್ತೆ. ಥ್ಯಾಂಕ್ ಯು.